ಮೇ ಮಾತರಿಶ್ವನ್ನ ಪಿತರತೋ ಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾತು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾತಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಬ್ರಹ್ಮದೇವರು ಜಗತ್ತಿನಲ್ಲಿ ಜೀವರಿಗೆ ಒಂದು ಎಕ್ಸಿಟ್, ಒಂದು ಎಂಟ್ರೆನ್ಸ್ ಎರಡು ಇರಬೇಕು. ಎಂಟ್ರೆನ್ಸ್ ಯಾವುದು? ಹುಟ್ಟು. ಎಕ್ಸಿಟ್ ಯಾವುದು? ಸಾವು. ಇದನ್ನ ಅವರು ತಾವೇ ಮಾಡಲಿಕ್ಕೆ ಅಂತ ಹೋದಾಗ ರುದ್ರದೇವರು ಕೈ ಮುಗಿದು, ನೀವೇ ಮೊದಲಾದವರು ಆ ಕೆಲಸಕ್ಕೆ ನನಗೆ ಹೇಳಿದ್ದೀರಾ, ದೇವರು ನನ್ನನ್ನು ಪ್ರಳಯಕ್ಕೆ ಅಂತ ಹೇಳಿ ನಿಯಮಿಸಿದ್ದಾನೆ, ಆ ಕೆಲಸವನ್ನು ಸಾವಿಗೆ ಇಳಿಸಲಿಕ್ಕೆ ನನ್ನ ಕೈನಲ್ಲಿ ನಾನು ಮಾಡಬಾರದು. ಏಕೆಂದರೆ ಸಾವು ಅನ್ನೋದು ಚಿಕ್ಕ ಸಂಗತಿ. ಆ ಸಾವನ್ನು ತರಲಿಕ್ಕೆ ರುದ್ರದೇವರಂತಹ ಒಂದು ದೊಡ್ಡದು ಬೇಡ. ಈಗ ಶಿವಾಜಿನಗರದಲ್ಲಿ ಏನಾದರೂ ಗಲಭೆ ಆದರೆ ಹೊಡಿಲಿಕ್ಕೆ ಮಿಸೈಲ್ ತಗೊಂಡ್ಬಿಡೋದೆ, ಮಿಸೈಲ್ಗೆ ಅವಮಾನ. ಹಾಗೆ ಅದಕ್ಕೆ ಬೇರೆ ಯಾರಾದ್ರನ್ನ ನೇಮಿಸಬೇಕು ಅಂತ ಕೇಳಿಕೊಂಡ್ರು. ಇಷ್ಟನ್ನ ನಾವು ನಿನ್ನೆ ಕೇಳಿದ್ವಿ. ಇತಿ ಪೂರ್ವಕಥಾನುವಾದ. ಶ್ರುತ್ವಾತು ವಚನಂ ದೇವಃ ಸ್ಥಾಣೋರ್ನಿಯತವಾಂಗ್ಮನಾಃ ತೇಜಸ್ತತ್ ಸ್ವಂ ನಿಜಗ್ರಾಹ ಪುನರೇವಾಂತರಾತ್ಮನಿ. ಈ ಸ್ಥಾಣುವಿನ ಮಾತನ್ನ ಕೇಳಿ ಬ್ರಹ್ಮದೇವರೇನು ಮಾಡಿದ್ರು? ತಮ್ಮ ತೇಜಸ್ಸನ್ನ ಉಪಸಂಹಾರ ಮಾಡಿದ್ರು. ಉಪಸಂಹರತಸ್ತಸ್ಯ ತಮಗ್ನಿಂ ರೋಷಜಂ ತದಾ ಪ್ರಾದುರ್ಬಭೂವ ವಿಶ್ವೇಶಾತ್ ಖೇಭ್ಯೋ ನಾರೀ ಮಹಾತ್ಮನಃ. ಬ್ರಹ್ಮದೇವರ ಇಂದ್ರಿಯಗಳಿಂದ ಒಂದು ಹೆಣ್ಣು ಹುಟ್ಟಿತು. ಆ ಹುಟ್ಟುವಾಗಲೇ ಆ ಹೆಣ್ಣು ಕೃಷ್ಣ ರಕ್ತಾಂಬರಧರ, ಕಪ್ಪು ಮತ್ತು ಕೆಂಪು ಬಣ್ಣದ ಬಟ್ಟೆಯನ್ನು ತೊಟ್ಟಿತ್ತು. ರಕ್ತ ನೇತ್ರ ತಳಾಂತರ, ಕೆಂಪು ಕಣ್ಣು, ಕೆಂಪು ಅಂಗೈ. ದಿವ್ಯ ಕುಂಡಲ ಸಂಪನ್ನ, ದಿವ್ಯಾಭರಣ ಭೂಷಿತ, ಅಲೌಕಿಕವಾದ ಕಿವಿಯೋಲೆಗಳು, ಅಲೌಕಿಕವಾದ ಆಭರಣಗಳು. ಸಾವಿನಿಸೃತ್ಯ ಖೇಭ್ಯಸ್ಯ ದಕ್ಷಿಣಾಂ ಆಶ್ರಯದ್ದಿಶಂ ದದೃಶಾತೇಥ ತಾಂ ಕನ್ಯಾಂ ದೇವೋ ವಿಶ್ವೇಶ್ವರ ಉಭೌ. ಅವಳು ಹೊರಗಡೆ ಬಂದ ಕೂಡಲೇ ಇಬ್ಬರನ್ನು ನೋಡಿದಳಂತೆ. ಎದುರುಗಡೆ ಬ್ರಹ್ಮದೇವರು ಮತ್ತು ಸದಾಶಿವ ಇಬ್ಬರು ಇದ್ದಾರೆ. ತಾಮಾಹಾಥ ತದಾ ದೇವೋ ಲೋಕಾನಾಂ ಆದಿರೀಶ್ವರ ಮೃತ್ಯೋ ಇತಿ ಮಹೀಪಾಲ ಜಹಿಚೇಮಾ ಪ್ರಜಾ ಇತಿ. ಅದನ್ನು ನೋಡಿದ ಕೂಡಲೇ ಮೃತ್ಯೋ ಅಂತ ಸಂಬೋಧನೆ ಮಾಡಿದ್ರಂತೆ. ಹುಟ್ಟಿದ ಕೂಡಲೇ ನಾಮಕರಣವನ್ನು ಮಾಡಿದ್ದಲ್ಲದೆ ಆ ನಾಮಕರಣದ ಅರ್ಥವನ್ನು ಅವಳು ತಿಳ್ಕೊಂಡದ್ದು ವಿಶೇಷ. ಪ್ರಜಾಪತಿ ತ್ವಂ ಹಿ ಸಂಹಾರ ಬುದ್ಧ್ಯಾ ಮೇ ಚಿಂತಿತಾ ರುಚಿತೇನ ಚ ತಸ್ಮಾತ್ ಸಂಹರ ಸರ್ವಾನ್ಸ್ತ್ವಂ ಪ್ರಜಾಸ್ತ ಜಡ ಪಂಡಿತಾ. ಬ್ರಹ್ಮದೇವರು ಹೇಳದ್ರಂತೆ, ನೋಡಮ್ಮ, ನಿನ್ನನ್ನು ನಾನು ಸೃಷ್ಟಿ ಮಾಡಿರೋದೇ ಪ್ರಜೆಗಳು ಯಾರೇ ಆಗಿರಲಿ, ಮೂರ್ಖರಾಗಿರಲಿ, ಬುದ್ಧಿವಂತರಾಗಿರಲಿ, ದುಷ್ಟರಾಗಿರಲಿ, ಶಿಷ್ಟರಾಗಿರಲಿ, ಅವರಾಗಿರಲಿ, ಇವರಾಗಿರಲಿ, ಹೆಣ್ಣಾಗಿರಲಿ, ಗಂಡಾಗಿರಲಿ, ಎಲ್ಲರನ್ನು ನೀನು ಸಂಹಾರ ಮಾಡಬೇಕು. ಅವಿಶೇಷೇಣ ಚೈವತ್ವಂ
ಪ್ರಜಾ ಸಂಹರ ಭಾಮಿನಿ ಮಮ ತ್ವಂ ಹಿ ನಿಯೋಗೇನ ಶ್ರೇಯ ಪರಮವಾಪ್ಸ್ಯಸಿ. ಒಬ್ಬೊಬ್ಬರಿಗೆ ಒಂದೊಂದು ಸಾವು ಅಂತ ಇಲ್ಲ. ಸಾವು ಬಂದರೆ ಎಲ್ಲರೂ ಸಾಯೋದೆ. ಆ ತರಹದ ಒಂದು ಕೆಲಸವನ್ನು ನಿನಗೆ ಕೊಡ್ತಾ ಇದ್ದೇನೆ. ನನ್ನ ಆಜ್ಞೆಯನ್ನು ನೀನು ಮಾಡು, ನಿನಗೆ ಶ್ರೇಯ ಪರಮವಾಪ್ಸ್ಯಸಿ, ಒಳ್ಳೆ ಶ್ರೇಯಸ್ಸು ಉಂಟಾಗತ್ತೆ ಎಂದರು. ಏವ ಮುಕ್ತಾ ತುಸಾ ದೇವಿ ಮೃತ್ಯು ಕನಕಮಾಲಿನಿ ಪ್ರದದ್ಯೌ ದುಃಖಿತಾ ಬಾಲ ಶಾಸ್ತ್ರಪಾತಮತೀವಹ. ಇದನ್ನು ಕೇಳಿದ ಕೂಡಲೇ ಅವಳು ಕಣ್ಣಲ್ಲಿ ದಳ 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 ನೀರು ಸುರಿತಂತೆ. ಪಾಣಿಭ್ಯಾಂ ಸಾಥ ಜಗ್ರಾಹ ತಾನ್ಯಶ್ರೂಣಿ ಜನೇಶ್ವರ ಮಾನವಾನಾಂ ಹಿತಾರ್ಥಾಯ ಜಯಾಚೆ ಪುನರೇವ ಸಾ. ಆ ಕಣ್ಣಿನ ನೀರನ್ನು ಕೈ ಬೊಗಸೆಯಲ್ಲಿ ಹಿಡಿದುಕೊಂಡು ಮಾನವರ ಹಿತಕ್ಕಾಗಿ ಅವಳು ಕರುಣಾಳುವಾಗಿ ನುಡಿದಳು ಅನ್ನುವಲ್ಲಿ ನಾವು 242ನೇ ಅಧ್ಯಾಯವನ್ನು ನೋಡ್ತಾ ಇದ್ದೇವೆ. ಏನು ಹೇಳಿದ್ಲು? ತ್ವಯಾ ಸೃಷ್ಟಾ ಕಥಂ ನಾರಿ ಮಾದೃಶಿ ವದತಾಂ ನರ ರೌದ್ರಂ ಕರ್ಮಾಭಿಜಾಯೇತ ಸರ್ವ ಪ್ರಾಣಿ ಭಯಂಕರಂ. ಅಲ್ಲ, ನಿನ್ನಿಂದ ಸೃಷ್ಟಳಾದ ಒಂದು ಹೆಣ್ಣು ರೌದ್ರ ಕರ್ಮವನ್ನು ಮಾಡುವುದಾದರೂ ಹೇಗೆ? ಹೆಣ್ಣಿನಲ್ಲಿ ಸಹಜವಾಗಿರುವ ವಾತ್ಸಲ್ಯ, ಕಕ್ಕುಲಾತಿ, ಪ್ರೀತಿ ಇವುಗಳು ಮೂಡದೆ ನೀನು ಹುಟ್ಟಿದ್ದೇ ಬೇರೊಬ್ಬರನ್ನ ಸಾಯಿಸ್ಲಿಕ್ಕಾಗಿ ಅಂತ ಹೇಳ್ತಲ್ಲ, ಯಾಕೆ ಅದು? ಬಿಭೇಮ್ಯಹಂ ಅಧರ್ಮಸ್ಯ ಧರ್ಮ್ಯಮಾದಿಶಕರ್ಮ ಮೇ ತ್ವಮ್ಮಾಂ ಭೀತಾಮವೇಕ್ಷಸ್ವ ಶಿವೇನೇಶ್ವರ ಚಕ್ಷುಷಾ. ಬಿಭೇಮ್ಯಹಂ ಅಧರ್ಮಸ್ಯ, ನಾನು ಅಧರ್ಮದಿಂದ ಬಹಳ ಹೆದರ್ತಾ ಇದ್ದೇನೆ. ಯಾಕೆಂದರೆ ಅವಳು ಎಲ್ಲರನ್ನೂ ಕಚ 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 ಒಂದು ಕಡೆಯಿಂದ ಕೊಂದ್ಕೊಂಡು ಹೋಗೋದು ಅಂತನ್ನೋದು ಎಂತಹ ಪಾಪ. ಅದರಿಂದಾಗಿ ಧರ್ಮ್ಯಮಾದಿಶ ಕರ್ಮಮೇ, ಒಳ್ಳೆಯ ಧರ್ಮ ಪುಣ್ಯಕ್ಕೆ ಅರ್ಹವಾದ ಕರ್ಮವನ್ನು ನೀನು ಮಾಡು. ತ್ವಮ್ಮಾಂ ಭೀತಾಮವೇಕ್ಷಸ್ವ ಶಿವೇನ ಈಶ್ವರ ಚಕ್ಷುಷ. ಭಯಗೊಂಡ ನನ್ನನ್ನು ನೋಡು. ಶಿವೇನ ಈಶ್ವರ ಚಕ್ಷುಷ, ಒಳ್ಳೆಯ ಕಣ್ಣಿನಿಂದ ನೋಡು, ಒಳಿತು ಸುರಿಸುವ ಕಣ್ಣಿನಿಂದ ನೋಡು. ಬಾಲಾನ್ ವೃದ್ಧಾನ್ ವಯಸ್ಯಾಂಶ್ಚ ನ ಹರೇಯಮನಾಗತಃ ಪ್ರಾಣಿನ ಪ್ರಾಣಿನಾಮೀಶ ನಮಸ್ತೆಸ್ತು ಪ್ರಸೀದಮೇ. ಬಾಲಾನ್ ವೃದ್ಧಾನ್ ವಯಸ್ಥಾಂಶ್ಚ, ಬಾಲಕರು, ವೃದ್ಧರು, ವಯಸ್ಸಿನಲ್ಲಿರುವವರು, ಪಾಪವಿರದವರು, ಇವರೆಲ್ಲರನ್ನ ನಾನು ಅಪಹರಿಸುವುದಿಲ್ಲ, ದುಷ್ಟರನ್ನು ಮಾತ್ರ ಅಪಹರಿಸ್ತೇನೆ. ಆ ತರಹ ಏನಾದರೂ ನನ್ನ ಕೆಲಸದಲ್ಲಿ ಪರಿಷ್ಕಾರ ಏನಾದರೂ ಮಾಡು ಅಂತ ಅವಳು ಕೇಳಿಕೊಂಡ್ಳು. ನಮ್ಮ ದಿಲೀಪ್ ರತ್ನಾಕರರು ಕೇಳ್ತಾ ಇದ್ದಾರೆ, ಅಭಿಮನ್ಯು ಸತ್ತ ಪ್ರಸಂಗದಲ್ಲಿ ವ್ಯಾಸರು ಧರ್ಮರಾಜನಿಗೆ ಹೇಳಿದ್ದು ಇದೇನಾ ಅಂತ. ಹೌದು, ಈ ಕಥೆಯನ್ನು ಹೇಳಿದ್ದಾರೆ, ಆದರೆ ಇಲ್ಲಿ ಅಷ್ಟು ವಿಸ್ತಾರವಾಗಿ ಇಲ್ಲ. ಇಲ್ಲಿ ಎಷ್ಟು ವಿಸ್ತಾರವಾಗಿ ಅಲ್ಲಿಲ್ಲ. ಅಲ್ಲಿ ಷೋಡಶ ರಾಜಕೀಯ ಅಂತ ಒಂದು ಕಥಾಗುಚ್ಛ ಇದೆ. 16 ಜನ ರಾಜರ ಕಥೆ. ಆ 16 ಜನ ರಾಜರ ಕಥೆಯಲ್ಲಿ ಸಂಕ್ಷಿಪ್ತವಾಗಿ ಬಂದಿದೆ. ಇಲ್ಲಿ ವಿಸ್ತಾರವಾಗಿ ಇದು ಬಂದಿದೆ. ಅಲ್ಲಿ ಸೀದಾ ಬ್ರಹ್ಮದೇವರು ಸೃಷ್ಟಿನೇ ಮಾಡ್ತಾರೆ. ಆ ಕಥೆಯಲ್ಲಿ ಬ್ರಹ್ಮದೇವರು ಸೀದಾ ಸೃಷ್ಟಿಯನ್ನೇ ಮಾಡಿದ್ದು. ಇಲ್ಲಿ ಹಾಗಲ್ಲ, ಮೊದಲು ತಾವೇ ಮಾಡ್ಲಿಕ್ಕೆ ಹೋಗ್ತಾರೆ. ಆಗ ರುದ್ರದೇವರು ಕೇಳ್ತಾರೆ. ಈ ಕ್ರಮದಲ್ಲಿ ಏನಿದೆ, ಹಲವಾರು ಸಂಗತಿಗಳು ಪ್ರೂವ್ ಆಯಿತು. ಒಂದು, ಬ್ರಹ್ಮದೇವರಿಗೆ ಸರ್ವಸಂಹಾರ ಸಾಮರ್ಥ್ಯ ಇದೆ. ಪ್ರಧಾನವಾಗಿ ಸೃಷ್ಟಿಯನ್ನು ಹೇಳಿರೋದಷ್ಟೇ. ಪ್ರಳಯವನ್ನು ಶಾಸ್ತ್ರ ಹೇಳಿದೆ, ಲೋಕಪ್ರಸಿದ್ಧವಾಗಿಲ್ಲ. ಬ್ರಹ್ಮದೇವರಿಂದ ಸರ್ವಸಂಹಾರ ಅನ್ನೋದು ಶಾಸ್ತ್ರ ಪ್ರಸಿದ್ಧ, ಆದರೆ ಲೋಕಪ್ರಸಿದ್ಧವಲ್ಲ ಅನ್ನೋದು ಗೊತ್ತಾಗಬೇಕಿದೆ. ಆಮೇಲೆ ಎರಡನೆಯದ್ದು, ಸದಾಶಿವನ ಪ್ರಳಯ ಅಂತನ್ನೋದೇನಿದೆ ಅದು ಈ ಸಣ್ಣ ಮಟ್ಟದ ಸಾವಿಗೆ ಕಾರಣವಲ್ಲ, ಅದರ ದೇವತೆ ಬೇರೆ ಇದ್ದಾನೆ ಅಂತ ಹೇಳಿ. ಆಮೇಲೆ
ಆ ದೇವತೆ ಏನಿದ್ದಾನೆ ಅವನು ದೇವರ ಸೇವೆ ಎನ್ನುವ ದೃಷ್ಟಿಯಿಂದಲೇ ಮಾಡ್ತಾ ಇದ್ದಾನೆ. ಎಷ್ಟು ಪ್ರಮೇಯಗಳು ಇದರಿಂದ ಸಿದ್ಧ ಆಗತ್ತೆ ಅಂದರೆ ಅಷ್ಟು ಪ್ರಮೇಯ ಸಿದ್ಧ ಆಗತ್ತೆ. ಮತ್ತೆ ನಾನು ಜನರ ನಿಟ್ಟುಸಿರಿನಿಂದ ಹೆದರುತ್ತೇನೆ ಅಂತ ಹೇಳ್ತಾಳ ಅವಳು. ಯಾಕೆಂದ್ರೆ ಪ್ರಿಯಾನ್ ಪುತ್ರಾನ್ ವಯಸ್ಯಾಂಶ್ಚ ಭ್ರಾತೃ ಮಾತೃ ಪಿತೃನಪಿ ಅನುಧ್ಯಾಯಂತಿ ಯದ್ದೇವಾ ಮೃತಾನ್ಸ್ತೇಭ್ಯೋ ಬಿಭೇಮ್ಯಹಂ. ಮಕ್ಕಳು, ಗೆಳೆಯರು, ಅಣ್ಣ ತಮ್ಮಂದಿರು, ತಾಯಿ ತಂದೆ ಇವರೆಲ್ಲ ಸತ್ತಾಗ ಓ ಅಂತ ನೆನಪಿಸ್ಕೊಳ್ತಾರೆ, ಸಾವಿಗೆ ಹಿಡಿಶಾಪ ಹಾಕ್ತಾರೆ. ಆ ಶಾಪದಿಂದ ನಾನು ಹೆದರುತ್ತೇನೆ, ಬೇಡ. ಕೃಪಣಾಶ್ರುಪರಿಕ್ಲೇದ ದಹೇನ್ ಮಾಂ ಶಾಶ್ವತಿ ಸಮಾಹ ತೇಭ್ಯೋಹಂ ಬಲವದ್ಭೀತ ಶರಣಂ ತ್ವಾಮುಪಾಗತ. ದೀನರಾಗಿ ಕಣ್ಣೀರು ಹಾಕ್ತಾರಲ್ಲ, ಅದು ನಾನು ನೆನಪಿಸ್ಕೊಂಡ್ರೆ ಈಗಲೇ ನನ್ನ ಒಳಗಡೆ ಸುಟ್ಟು ಹೋಗ್ತಾ ಇದೆ ಅಂತ ಅನಿಸುತ್ತೆ. ಕೃಪಣಾಶ್ರು ಪರಿಕ್ಲೇದ ದಹೇನ್ ಮಾಂ, ಅದರಿಂದ ಹೆದರಿದ್ದೇನೆ. ಯಮಶ್ಚ ಭವನೇ ದೇವ ಯಾಂತ್ಯಂತೆ ಪಾಪಕರ್ಮಿಣಃ ನಿವೇದಯೇ ತ್ವಾಂ ವರದ ಪ್ರಸಾದಂ ಕುರುಮೇ ವಿಭೋ. ಯಮನ ಭವನಕ್ಕೆ ಹೋಗೋದು ಅಂತ ತೀರ್ಮಾನ ಆಗಿದೆ. ಅದನ್ನು ಒಯ್ಯುವವ ಬೇರೆ ಬೇರೆಯವರಿದ್ರೇನೋ, ಆದರೆ ನಾನು ಅದಕ್ಕೆ ಆ ಕೆಲಸವನ್ನು ಮಾಡಬೇಕು ಅಂತಾಗಿದೆ. ಅದರಿಂದ ನನಗೆ ಅದು ಬೇಡ. ಏತದಿಚ್ಛಾಮ್ಯಹಂ ಕಾಮಂ ತ್ವತ್ತೋ ಲೋಕ ಪಿತಾಮಹ ಇಚ್ಛೇಯಂ ತ್ವತ್ಪ್ರಸಾದಾಚ್ಚ ತಪಸ್ತಪ್ತುಂ ವರೇಶ್ವರಾಂ. ನನಗೆ ತಪಸ್ ಮಾಡಬೇಕು ಅನ್ನೋ ಬಯಕೆ ಇದೆ, ಆ ಬಯಕೆಯನ್ನು ದಯವಿಟ್ಟು ಈಡೇರಿಸು. ತ್ವಂ ಹಿ ಸಂಹಾರ ಬುದ್ಧ್ಯಾ ಮೇ ಚಿಂತಿತಾ ರುಚಿತೇನ ಚ ತಸ್ಮಾತ್ ಸಂಹರ ತರವಾನ್ಸ್ತ್ವಂ ಪ್ರಜಾಂ ಮಾಂಚ ವಿಚಾರಯ. ಅದಕ್ಕೆ ಬ್ರಹ್ಮದೇವರು ಹೇಳಿದ್ರು, ಇಲ್ಲ ಇಲ್ಲ, ನಿನ್ನನ್ನು ಸಂಹಾರಕ್ಕಾಗಿ ಸಿಟ್ಟಿನಿಂದ ನಿನ್ನನ್ನು ಹುಟ್ಟಿಸಿದ್ದೇನೆ. ನನ್ನ ಸಿಟ್ಟಿನಿಂದ ಹುಟ್ಟಿರೋದ್ರಿಂದಾಗಿ ನೀನು ಅದೇ ಕೆಲಸ ಮಾಡಬೇಕು ಅಂದರು. ಸೊ ಅರ್ಜುನ ತನ್ನ ಕರ್ತವ್ಯವನ್ನು ಮಾಡಲಾಗದೆ ಕಂಗೆಟ್ಟಿದ್ದು ಮೊದಲಲ್ಲ. ಆ ತರಹ ಅವನಿಗಿಂತ ಹಿಂದಿನವರಿಗೂ ಆಗಿದೆ, ಅವನಿಗಿಂತ ಮುಂದಿನವರಿಗೂ ಆಗತ್ತೆ. ನೋಡಿ, ಸಾವಿಗಾಗಿಯೇ ಸೃಷ್ಟಳಾದ ಮೃತ್ಯು ಅಂತನ್ನುವ ದೇವತೆ ಬೆದರಿದ್ದು ನೋಡಿ. ಸಾವು ಸೂತಕಕ್ಕೆ ಬೆದರಿತ್ತು ನೋಡ ಅಂತ ಹೇಳಿ ನಾವು ಚಂದ ಮಾಡಿ ಒಂದು ವಚನ ಬರಿಬಹುದು. ವಚನ ಅಂದ್ರೆ ಗದ್ಯ, ಅದನ್ನ ಹಾಡೋದೆಂತದ್ರಿ? ವಚನ ಅಂದ್ರೆ ಗದ್ಯ. ನಮಗೆ ಪ್ರಾಚೀನ ಭಾರತದವರಿಗೆ ಪದ್ಯದಲ್ಲಿ ಹೆಚ್ಚು ಅಭಿರುಚಿ ಅಲ್ವಾ? ಅದಕ್ಕೆ ದಾಸರಿಗೆಲ್ಲ ಗದ್ಯದ ಮಾರ್ಗಕ್ಕಿಂತ ಪದ್ಯದ ಮಾರ್ಗ ಹೆಚ್ಚಾಯಿತು. ಯಾಕೆಂದ್ರೆ ಆ ಗೇಯ ಗುಣ ಇರುತ್ತೆ. ಮತ್ತೆ 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 ಗುನುಗುವ ಹಾಗೆ ಇರಬೇಕು. ವಚನವನ್ನು ಗುನುಗಬೇಕಾದ್ರೆ ರಾಗ ಜೋಡಿಸ್ಬೇಕು. ರಾಗ ಜೋಡಿಸಿದ್ರೆ ವಚನತ್ವ ಇರಲ್ಲ ಅಲ್ವೇ? ಬಹಳ ವಿಚಿತ್ರ. ಹೀಗಾಗಿ ಬಹಳ ವಿಚಿತ್ರ ಪದ್ಧತಿ, ವಿಚಿತ್ರ ಪರಿಸ್ಥಿತಿ ನಮ್ಮ ಸಾರಸ್ವತ ಪ್ರಪಂಚದಲ್ಲಿ ಇದೆ. ದಾಸರ ತಾಳ, ಈಗ ಸುಳಾದಿಗಳಿದೆ, ಆಭೋಗ ಅಂತ ಕರಿತಾ ಇದ್ರಂತೆ ಆಗ. ಆಭೋಗ ಅಂತ ಹೇಳಿದ್ರೆ ಹಾಡಿನ ಸ್ಪರ್ಶ ಇರುವ, ಆಸ್ವಾದನೆ ಮಾಡಲಿಕ್ಕೆ ಅರ್ಹವಾದ ಗದ್ಯದ ರಚನೆಯನ್ನ ಆಭೋಗ. ಆಭೋಗವೇ ಸುಳಾದಿ, ಸುಯಿಗುಟ್ಟುವ ಹಾದಿಯಲ್ಲಿ ಇರುವಂಥದ್ದು ಅಂತ ಕೆಲವು ನಿರ್ವಚನ ಮಾಡ್ತಾರೆ. ಅದೇನೇ ಇರಲಿ, ಉದ್ಗ್ರಾಹ ಅಂತ ಹೇಳಿದ್ರೆ ಉದ್ಗ್ರಾಹ ಮತ್ತು ಆಭೋಗವೇ ಉಗಾಭೋಗ ಆಗಿದೆ ಅಂತ
ಪ್ರಾಚೀನರ ಅಂಬೋಣ. ಯಾಕೆ ಹೇಳಿದೆ ನಾನು ಅಂತಂದರೆ, ಮರಣವೇ ಮಹಾನವಮಿ ಎಂಬೆ ಅಂತ ಹೇಳುವಲ್ಲಿ ಒಗಟಿನ ಒಡಪು ಇದು ಕೂಡ ಮಾಡಬಹುದು. ಮರಣವೇ ಸೂತಕಕ್ಕೆ ಬೆದರಿತ್ತು ನೋಡ, ಸಾವೇ ಸೂತಕಕ್ಕೆ ಬೆದರಿತ್ತು ನೋಡ ಅಂತ. ಆ ಸಾವು ಯಾವುದಕ್ಕಾಗಿ ಹುಟ್ಟಿದಳೋ ಆ ಸಾವಿನ ದೇವತೆ ಇಲ್ಲ, ನನಗೆ ಅವ್ರನ್ನೆಲ್ಲ ಕೊಂದು ಅವರ ನಿಟ್ಟುಸಿರಿನ ಶಾಪ ನನಗೆ ತಟ್ಟೋದು ಬೇಡ ಅಂತ ಹೇಳಿದ್ದಲ್ಲ. ಅದಕ್ಕೆ ಅವಳಿಗೆ ಕರ್ತವ್ಯವನ್ನು ಉಪದೇಶ ಮಾಡಿದ್ರು. ಗೀತೆಯಲ್ಲಿ ಒಂದು ಮಾತು ಬರುತ್ತೆ, ನಿನ್ನ ವರ್ಣಾಶ್ರಮದಿಂದ ಕೂಡಿದ ಕರ್ಮ ಸದೋಷಮಪಿ ನತ್ಯಜೇತ್. ಅದರಲ್ಲಿ ದೋಷ ಇರಬಹುದು. ವಸ್ತುತಃ ಸರ್ವಾರಂಭಾ ಹಿ ದುಃಖೇನ ಧೂಮೇನ ಅಗ್ನಿರಿವಾವೃತಾ. ಯಾವ ವರ್ಣದ ಒಂದು ಇದರಲ್ಲಿ ದೋಷ ಇಲ್ಲ, ಯಾವ ಆಶ್ರಮದ ನಡೆಯಲ್ಲಿ ದೋಷ ಇಲ್ಲ, ಕ್ರಿಯೆಯಲ್ಲಿ ದೋಷ ಸಹಜ. ಆ ದೋಷವನ್ನು ಪರಿಹಾರ ಮಾಡಿಕೊಳ್ಬೇಕಾದ್ರೆ ಇರಬೇಕಾದ ಭಗವತ್ ಪ್ರಜ್ಞೆ ಕಡೆ ಗಮನ ಹರಿಸು ಅಷ್ಟೇ. ಯಾಕೆಂದರೆ ಪ್ರತಿಯೊಂದರಲ್ಲೂ ದೋಷ ಇದೆ. ಗೃಹಸ್ಥಾಶ್ರಮದ ಇದರಲ್ಲಿ ದೋಷ ಇಲ್ವೇ? ಬ್ರಹ್ಮಚರ್ಯಾಶ್ರಮದ ಒಂದು ನಡೆಯಲ್ಲಿ ದೋಷ ಇಲ್ವೇ? ಹಾಗೆ ಯತ್ಯಾಶ್ರಮದಲ್ಲಿ ದೋಷ ಇಲ್ವೇ? ಯತ್ಯಾಶ್ರಮದ ಪ್ರಧಾನವಾದ ದೋಷ ಅಂತ ಹೇಳಿದ್ರೆ 16 ಉಂಟು. ಯತ್ಯಾಶ್ರಮದ ದೋಷ ಏನು? ಋಣವನ್ನು ತೀರಿಸದೆ ಹಿಂದೆ ಬಂದ್ಬಿಡೋದಾ? ಪಿತೃಋಣ ತೀರಿಸ್ತಾ ಇಲ್ಲ, ದೇವಋಣ ತೀರಿಸ್ತಾ ಇಲ್ಲ, ಆಯ್ತಾ? ಭೂತಋಣ ಇಲ್ಲ, ಬೆದರು ಬಿಡೋದೆ? ಇದು ಯತ್ಯಾಶ್ರಮದ ದೋಷ. ಇದೇ ದೋಷ ಬ್ರಹ್ಮಚರ್ಯಾಶ್ರಮಕ್ಕೂ ಉಂಟು. ಅದರಿಂದಾಗಿ ದೋಷ ಉಂಟು. ಆ ದೋಷವನ್ನು ಪರಿಹಾರ ಮಾಡಿಕೊಳ್ಳೋದು ಹೇಗೆ ಅಂತ ಅನ್ನೋದು ಮುಖ್ಯ. ಅದೇ ರೀತಿ ಇಲ್ಲಿ ಗೃಹಸ್ಥಾಶ್ರಮದ ದೋಷವೂ ಉಂಟು. ಗಂಟೆಗಟ್ಟಲೆ ಟೈಮ್ ವೇಸ್ಟ್ ಆಗುತ್ತೆ, ದಿನಗಳ ಗಟ್ಟಲೆ ಹೊಟ್ಟೋಗುತ್ತೆ. ಉಂಟು ದೋಷ. ಅದರಿಂದಾಗಿ ಎಲ್ಲ ಕಡೆ ದೋಷ ಇದೆ. ಅದನ್ನ ಭಗವತ್ ಪ್ರಜ್ಞೆಯಿಂದ ಸರಿ ಮಾಡಿಕೊಳ್ಬೇಕು. ಹಾಗೆ ಇದು ಕರ್ತವ್ಯದಲ್ಲಿ ದೋಷ ಇದೆ, ಹೌದು. ಎಲ್ಲರನ್ನ ಕೊಲ್ಲೋದು, ಸಾವೇ ಅಂತ ಹೇಳಿ ಬೈತಾರೆ. ಆ ಸಾವನ್ನು ಮರೆತು ಸಾವನ್ನು ಬೈತಾರೆ. ಕ್ರಮೇಣ ಮುಂದಿನ ಜನಾಂಗ ಸಾವಿನ ದೇವತೆಯನ್ನೇ ಮರೆತು ಬಿಡುತ್ತೆ. ಅದರಿಂದಾಗಿ ನಮ್ಮ ಕರ್ತವ್ಯ ಸಾಗಿಸುವ ದಾರಿಯಲ್ಲಿ ಏನೇನೋ ಸಮಸ್ಯೆಗಳುಂಟು. ನಾವು ಅದಕ್ಕೆ ಮುಂದುವರಬೇಕು. ಸಾವೇ ಮೈಮರೆತಾಗ ಸಾವು ಮೈಮರೆಯದಂತೆ ಆ ಸಾವನ್ನು ಬದುಕಿಸಿದರು. ಅಲಂಕಾರಿಕವಾಗಿ ಹೇಳಬೇಕು ಅಂತಂದ್ರೆ, ಸಾವು ಕರ್ತವ್ಯ ವಿಮುಖವಾಗಿ ಸಾಯುವುದು ಬೇಡ, ಕರ್ತವ್ಯ ಮುಖವಾಗಿ ಸಾವಿನ ದೇವತೆ ಬದುಕಲಿ ಅಂತಂದ್ರು. ಇಷ್ಟು ವಿಸ್ತಾರವಾಗಿ ಅಲ್ಲಿಲ್ಲ. ಯಾಕೆ ಅಲ್ಲಿ ಸಂಕ್ಷೇಪವಾಗಿ ಹೇಳಿ ಇಲ್ಲಿ ವಿಸ್ತಾರವಾಗಿ ಹೇಳ್ತಾರೆ? ಇಲ್ಲಿ ಯಾವತ್ತೂ ಕೂಡ ಈ ಪುನರುಕ್ತಿ ಅಂತ ಅನ್ನೋದು ಇದೆಯಲ್ಲ, ಪುನರುಕ್ತಿ ಅನ್ನೋದು ಅಪ್ರಮಾಣ ಅಂತ ಹೇಳಿ ಬೌದ್ಧರು, ಪುನರುಕ್ತಿ ಅನ್ನೋದು ಅಪ್ರಮಾಣ ಅಂತ ಹೇಳಿ ಅವರು ಹೇಳ್ತಾರೆ. ಪುನರುಕ್ತಂ ಯತ್ತದ ಅಪ್ರಮಾಣಂ, ಯಾವುದು ಪುನರುಕ್ತವೋ ವೇದದಲ್ಲಿ ಮತ್ತೆ ಅದನ್ನೇ ಹೇಳ್ತಾರೆ. ಅದರಿಂದಾಗಿ ವೇದ ಅಪ್ರಮಾಣ ಅಂತ. ನಿಮಗೊಂದು ತಮಾಷೆ ಹೇಳ, ಜಾತಕದಲ್ಲಿರುವಷ್ಟು ಪುನರುಕ್ತಿ ಇನ್ನು ಜಾತಕ ಕಥೆಗಳು, ಜಾತಕ ಅಂದರೆ ಇದು ಕುಂಡಲಿ ನೇಟಲ್ ಚಾರ್ಟ್ ಅಲ್ಲ, ಜಾತಕ ಕಥೆಗಳು ಅಂತ ಬೌದ್ಧರ ಕಥೆಗಳಿದೆ, ಆಯ್ತೆ. ಅದರಲ್ಲಿ ಇರುವಷ್ಟು ಪುನರುಕ್ತಿ ಬೇರೆ ಎಲ್ಲೂ ಇಲ್ಲ. ಲಂಕಾವತಾರ ಸೂತ್ರಗಳು ಎಷ್ಟು ಪುನರುಕ್ತಿ ಇದೆ ಗೊತ್ತೇ? ಆದರೆ ಅವರು ಪುನರುಕ್ತಿ ದೋಷ ವೇದದಲ್ಲಿ ಮತ್ತೆ ಅದನ್ನೇ ಹೇಳ್ತಾರೆ. ಒಂದೇ ಸೂಕ್ತ ಎಷ್ಟು ಕಡೆ ಬರುತ್ತ್ರಿ? ಪುರುಷ ಸೂಕ್ತ ಎಲ್ಲ ವೇದಗಳಲ್ಲಿ ಬರುತ್ತೆ. ಋಗ್ವೇದ, ಸಾಮವೇದ, ಅಥರ್ವ ವೇದ, ಯಜುರ್ವೇದ ಎಲ್ಲ ಕಡೆ ಋಗ್ವೇದ ಇದು ಪುರುಷ ಸೂಕ್ತ ಬರುತ್ತೆ. ಪುನರುಕ್ತಿ ದೋಷ ಅಂತಾರೆ. ಅದಕ್ಕೆ ಏನು ಉತ್ತರ ಕೊಡ್ತಾರೆ ಗೊತ್ತೇನು ವೈದಿಕರು?
ಪುನರುಕ್ತಿ ಅಂತ ಹೇಳಿದ್ರೆ ಹೌದು, ಪುನರುಕ್ತಿ ದೋಷ ಅಂತ ಒಪ್ಕೊಳ್ತೇವೆ. ಒಂದೇ ವಿಚಾರ ಹೇಳ್ತಾ ಇದ್ರೆ, ಒಂದೇ ಆಯಾಮದಲ್ಲಿ ಹೇಳ್ತಾ ಇದ್ರೆ, ಬೇರೆ ಬೇರೆ ಆಯಾಮಗಳಲ್ಲಿ ಹೇಳ್ತಾ ಇದ್ರೆ ಅದು ದೋಷವಲ್ಲ. ನೀವೀಗ ಇದನ್ನೇ ಎರಡನೇ ಬಾರಿ ಇಡಿಸಿ, ಎರಡನೇ ಬಾರಿ ಕೇಳಿ, ಬೇರೆನೇ ರೀತಿಯಾಗಿ ಬರುತ್ತೆ. ಟೇಪ್ ರೆಕಾರ್ಡರ್ ಅಲ್ವಲ್ಲ ಮನುಷ್ಯ. ಹೀಗಾಗಿ ಇದರಲ್ಲಿ ಆಗ ಗೋಚರವಾಗದ ಅಂಶಗಳು ಮತ್ತೆ ಗೋಚರ ಆಗುತ್ತೆ. ಹೀಗಾಗಿ ಪುನರುಕ್ತಿ ಅಂತನ್ನೋದು ಪುನರುಕ್ತಿ ಆದ್ದರಿಂದಾಗಿ ದೋಷ ಅಲ್ಲ, ಅದೇ ಮಾತನ್ನು ಹೇಳಿದ್ರೆ ದೋಷ. ಬೇರೆ ಬೇರೆ ಆಯಾಮಗಳನ್ನು ಅದು ಕವರ್ ಮಾಡಿಸುತ್ತೆ ಅಂತ ಆದರೆ ಆ ಪುನರುಕ್ತಿ ದೋಷವಲ್ಲ ಅಂತ ವೈದಿಕರು ಉತ್ತರ ಕೊಡ್ತಾರೆ. ಅದರಿಂದಾಗಿ ಏವಮೇತತ್ ತ್ವಂ ಹಿ ಸಂಹಾರ ಬುದ್ಧ್ಯಾಮೇ, ಇಷ್ಟೆಲ್ಲ ಅವರಿಗೆ ಹೇಳಿ ಏವಮೇತದವಶ್ಯಂ ಹಿ ಭವಿತಾ ನೈತದನ್ಯಥಾ. ಏವಮೇತದವಶ್ಯಂ, ಹೀಗೆ ಆಗಲೇಬೇಕು, ಇದಲ್ಲದೆ ಬೇರೆ ರೀತಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ನೀನು ಮಾಡು. ಏವ ಮುಕ್ತ ಮಹಾಬಾಹೋ ಮೃತ್ಯು ಪರಪುರಂಜಯ ನವ್ಯಾಜಹಾರ ತಸ್ಥೌ ಚ ಪ್ರಹ್ವಾ ಭಗವದುನ್ಮುಖಿ. ಈ ರೀತಿಯಾಗಿ ಹೇಳಿದಾಗ ಸಾವು ದೇವರನ್ನ, ಬ್ರಹ್ಮದೇವರನ್ನು ನೋಡ್ತಾ ತಲೆಬಾಗಿಸಿ ನಿಂತಿತಂತೆ. ಪ್ರಸಸಾದ ಕಿಲ ಬ್ರಹ್ಮ ಸ್ವಯಮೇನಾತ್ಮನಾತ್ಮವಾನ್ ಸ್ಮಯಮಾನಶ್ಚ ಲೋಕೇಚೋ ಲೋಕಾನ್ ಸರ್ವಾನವರ ಅವೈಕ್ಷತಾ. ಹೀಗೆ ಈ ಸಿಟ್ಟಿನಿಂದ ಇದ್ದ ಬ್ರಹ್ಮದೇವರ ಮುಖ ಈಗ ಪ್ರಸಸಾದ ತದಾ ಬ್ರಹ್ಮನ್, ಅವರ ಮುಖ ಸ್ವಲ್ಪ ನಗೆ ಬೀರಿತಂತೆ. ಸ್ಮಯಮಾನಶ್ಚ ಲೋಕೇಚ, ನಗುತ್ತಾ ಲೋಕಾನ್ ಸರ್ವಾನವೈಕ್ಷತಾ, ಎಲ್ಲ ಲೋಕವನ್ನು ನೋಡಿದರಂತೆ. ಯಾವಾಗ ದೇವರು, ಬ್ರಹ್ಮದೇವರು ಸಿಟ್ಟನ್ನು ಕಳ್ಕೊಂಡ್ರೋ ಸಾ ಕನ್ಯಾಪಜಗಾಮಾಸ್ಯ ಸಮೀಪಾದಿತಿ ನ ಶ್ರುತಿ. ಆ ಕನ್ಯೆ ಅಲ್ಲಿಂದ ಹೊರಟರು. ಅಪಸೃತ್ಯಾಪಿ ಶ್ರುತ್ಯ ಪ್ರಜಾಸಂಹರಣಂ ತದಾ ತ್ವರಮಾಣೇವ ರಾಜೇಂದ್ರ ಮೃತ್ಯುರ್ಧೇನುಕಮಭ್ಯಗಾತ್. ಇಷ್ಟರ ಮೇಲೂ ಕೂಡ ಆ ಸಾವಿನ ದೇವಿ ಇನ್ನೂ ತಯಾರಿರಲಿಲ್ಲ. ಸಾವಿನ ದೇವಿ ಸಾಯಿಸಲಿಕ್ಕೆ ತಯಾರಿಲ್ಲ, ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದ್ಲಂತೆ. ದೀರ್ಘಕಾಲ ತಪಸ್ಸು ಮಾಡಿದಾಗ ಮತ್ತೆ ಬ್ರಹ್ಮದೇವರು ಕಾಣಿಸಿಕೊಂಡು ಹೇಳಿದರಂತೆ, ಕುರುಷ್ಮಮೇವ ಚೋ ಮೃತ್ಯೋ ತದನಾದೃತ್ಯ ಸತ್ವರ ತಥೈವೈಕಪದೇ ಗತಾತ ಪುನರನ್ಯಾನಿ ತಪ್ತಸಾಂ. ಯಾಕಮ್ಮ ಹೀಗೆ ಮಾಡ್ತಾ ಇದ್ದೀ? ನನ್ನ ಮಾತನ್ನ ನೀನು ಅನಾದರಿಸುವ ಹಾಗೆ ಇಲ್ಲ. ತಸ್ಥೌ ಪದ್ಮಾನಿ ಷಟ್ಚೈವ ಪಂಚದ್ವೇ ಚೈವ ಮಾನದ ಭೂಯ ಪದ್ಮಾಯುತಂ ತಾತ ಮೃಗೈಸ್ಸಹ ಚಚಾರಃ. ಇಷ್ಟು ಹೇಳಿ ಕಣ್ಮರೆಯಾದರು. ಆದ್ರೆ ಅವಳೇನು ಮಾಡಿದ್ಲು? ಮಾತನ್ನು ಕೇಳಲಿಲ್ಲ. ಅವಳು ಮೃತ್ಯುದೇವಿ ತಿರುಗಾಡಿದಳಂತೆ, ಮೃಗಗಳೊಟ್ಟಿಗೆ ತಿರುಗಾಡಿದಳು. ಪುನರ್ಗತ್ವಾ ತಥೋನಂತಂ ಮೌನಮಾತಿಷ್ಠದುತ್ತಮಂ ಅಪ್ಸು ವರತ ಸಹಸ್ರಾಣಿ ಸಪ್ತ ಚೈಕಂಚ ಪಾರ್ಥಿವಾ. ಮತ್ತೆ ನೀರಿನಲ್ಲಿ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ್ಲು. ಆಮೇಲೆ ತತ್ರ ವಾಯುಜಲಾಹಾರ, ಕೌಶಿಕಿ ನದಿಗೆ ಹೋಗಿ ಗಾಳಿಯನ್ನ ಉಸಿರಾಡ್ತಾ, ಅಂದರೆ ಕೇವಲ ಆಹಾರ ಅದೊಂದೇ, ಇನ್ಯಾವ ಊಟವೂ ಇಲ್ಲ, ನೀರನ್ನು ಕುಡಿತಾ ಮತ್ತೆ ನಿಯಮ ಮಾಡಿದಳಂತೆ. ಗಂಗೆಗೆ ಹೋದ್ಲು, ಮೇರುಗೆ ಹೋದ್ಲು. ಆಮೇಲೆ ದೇವತೆಗಳು ಹೋಮ ಮಾಡಿದ ಜಾಗ ಹಿಮವತ್ ಪರ್ವತದಲ್ಲಿ ಒಂದಿತ್ತು. ಅಲ್ಲಿ ಕೇವಲ ಹೆಬ್ಬೆರಳಿನ ಮೇಲೆ ನಿಂತು ತಪಸ್ಸು ಮಾಡಿದಳಂತೆ.
ಆಗ ಮತ್ತೆ ಬ್ರಹ್ಮದೇವರು ಬಂದರು. ಕಿಮಿದಂ ವರ್ತಸೆ ಪುತ್ರಿ ಕ್ರಿಯತಾ ಮಮ ತದ್ವಚಃ. ಅಲ್ಲಮ್ಮ, ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀ? ನನ್ನ ಮಾತನ್ನ ಹೇಳು. ಅವಳು ಅದೇ ಹೇಳುದು ಮತ್ತೆ, ನಹರೇಯಂ ಪ್ರಜಾದೇವ ಪುನಸ್ತ್ವಾಹಂ ಪ್ರಸಾದಯೇ. ಇಲ್ಲ ಇಲ್ಲ, ನಾನು ಬೇಡ್ಕೊಳ್ತಾ ಇದ್ದೇನೆ, ಮತ್ತೆ ನಾನು ಅವರನ್ನು ಕೊಲ್ಲೋದಿಲ್ಲ. ತಾಮಧರ್ಮ ಭಯತ್ರಸ್ತಾಂ ಪುನರೇವ ಪ್ರಜಾಪತಿ. ಆಗ ಸಾವಿನ ಬಗ್ಗೆ ಬ್ರಹ್ಮದೇವರು ಹೇಳಲಿಕ್ಕೆ ಶುರು ಮಾಡಿದ್ರು. ಅಧರ್ಮೋ ನಾಸ್ತಿತೆ ಮೃತ್ಯೋ ಸಂಯಚ್ಛೇಮ ಪ್ರಜಾ ಶುಭೇ. ಮಗಳೇ, ಪುತ್ರಿ, ಸಾಯಿಸು, ನಿನಗೆ ಯಾವ ಪಾಪವೂ ಬರುವುದಿಲ್ಲ. ಮಯಾಪ್ಯುಕ್ತಂ ವೃಷಾ ಭದ್ರೇ ಭವಿತಾ ನೇಹ ಕಿಂಚನ. ನನ್ನ ಮಾತು ಯಾವತ್ತೂ ಸತ್ಯ, ನಿನಗೆ ಪಾಪ ಬರಲ್ಲ ಅಂದ್ರೆ ಬರಲ್ಲ. ಧರ್ಮ ಸನಾತನಶ್ಚತ್ವಾಂ ಯಹೈವಾನುಪ್ರವೇಕ್ಷತಿ ಅಹಂಚ ವಿಬುಧಾಶ್ಚೈವ ತ್ವದ್ಧಿತೆ ನಿರತಾಸ್ತದಾ. ಸನಾತನ ಧರ್ಮ ಇದು ಹೀಗೆ ಆಗಬೇಕಾದದ್ದು. ನಾನಾಗಲಿ ದೇವತೆಗಳಾಗಲಿ ತ್ವದ್ಧಿತೇ ನಿರತಾಹ, ನಿನ್ನ ಹಿತದಲ್ಲಿ ನಾವು ರತರು. ಇಮ ಮನ್ಯಂಚತೆ ಕಾಮಂ ದದಾಮಿ ಮನಸೇಪ್ಸಿತಂ ನತ್ವಾಂ ದೋಷೇಣ ಯಾಸ್ಯಂತಿ ವ್ಯಾಧಿತಂ ಪೀಡಿತಾ ಪ್ರಜಾಂ. ಹೋಗಲಿ, ನಿನ್ನ ಬಯಕೆಯನ್ನು ನಾನು ಈಡೇರಿಸ್ತೇನೆ. ಮೊದಲು ರೋಗ ಅಂತನ್ನೋದೊಂದು ಬರುತ್ತೆ. ಆ ರೋಗ ಅಪಹರಿಸಿತು ಅಂತ ಜನ ಅನ್ಕೋತಾರೆ, ಆಯ್ತಾ? ಸಾವೇ ನೇರವಾಗಿ ತಗೊಂಡು ಹೋಗೋದಿಲ್ಲ. ಈಗ ಬೈಪಾಸ್ ಮಾಡಿದ್ದೇವೆ ಅದನ್ನು. ಆಗೋ ಕ್ರಿಯೆ ಆಗೋದೆ, ನಿನ್ನಿಂದಲೇ ಆಗೋದು. ಆದರೆ ರೋಗ ಅಂತ ಅನ್ನೋದೊಂದು ಬರುತ್ತೆ. ಪುರುಷೇಶು ಚ ರೂಪೇಣ ಪುರುಷಸ್ತ್ವಂ ಭವಿಷ್ಯಸಿ ಸ್ತ್ರೀಷು ಸ್ತ್ರೀರೂಪಿಣಿ ಚೈವ ತೃತೀಯೇ ಚ ನಪುಂಸಕಂ. ಇನ್ನು ಎಲ್ಲರಲ್ಲಿ ಇದ್ದೀಯ ನೀನು. ಪುರುಷರಲ್ಲಿ ಪುರುಷ ರೂಪದಿಂದ ಇರ್ತೀಯ, ಸ್ತ್ರೀಯರಲ್ಲಿ ಸ್ತ್ರೀ ರೂಪದಿಂದ ಇರ್ತೀಯ, ಪದಾರ್ಥಗಳಲ್ಲಿ ನೀನೇ ನಪುಂಸಕ ರೂಪದಿಂದ ಇರ್ತೀಯ. ಜಡ ಪದಾರ್ಥಗಳಲ್ಲಿ ಸೈವ ಮುಕ್ತ ಮಹಾರಾಜ ಕೃತಾಂಜಲಿರ್ವಾಚ ಪುನರೇವ ಮಹಾತ್ಮಾನಂ ನೇತಿ ದೇವೇ ಚಮವ್ಯಯಂ. ಆಗ ಅವಳು ಹೇಳಿದಂತೆ, ಇಲ್ಲ ಅಂದು, ಅಧರ್ಮಸ್ತೇನ ಭವಿತಾ ತಥಾ ಧ್ಯಾಸ್ಯಾಮ್ಯಹಂ ಶುಭೇ. ಬ್ರಹ್ಮದೇವರು ಮತ್ತೆ ಹೇಳಿದ್ರು, ಇಲ್ಲಮ್ಮ, ನಿನಗೆ ಪಾಪ ಬರೋಲ್ಲ ಅಂದ್ರೆ ಬರಲ್ಲ. ಬೇರೆಯವರನ್ನು ಕೊಲ್ತಾ ಇರೋದ್ರಿಂದಾಗಿ ನಿನಗೆ ಪಾಪ ಬರಲ್ಲ. ತ್ವಹಿ ಚಕ್ತಾಚ ಯುಕ್ತಾಚ ಪೂರ್ವೋತ್ಪನ್ನಾಚ ಭಾಮಿನಿ ಅನುಶಿಷ್ಟಾಚ ನಿರ್ದೋಚ ತಸ್ಮಾತ್ ತತ್ವಂ ಕುರು ಮೇ ಮತಂ. ನೀನು ಶಕ್ತಳು, ಯುಕ್ತಳು, ಮೊದಲು ಹುಟ್ಟಿದವಳು. ಮೊದಲು ಹುಟ್ಟಿದವಳು ಅಂದರೆ ಇದು ಅರ್ಥವಾದ, ಮೊದಲು ಹುಟ್ಟಿದ ರುದ್ರದೇವರೇ ಮೊದಲಾದ ಒಂದು ದೇವತೆಗಳ ಅನುಗ್ರಹ ಪಡೆದವಳು. ನಾನು ಹೇಳಿದ್ದೀನಲ್ಲ ನಿನಗೆ ದೋಷ ಬರೋಲ್ಲ ಅಂತ. ನಮ್ಮ ತಟ್ಟಿ ಡಾಕ್ಟ್ರ ಒಂದು ಪ್ರಶ್ನೆ, ಈ ದೇವತೆಯ ಕಕ್ಷೆ ಯಾವುದು ಅಂತ. ಯಮನ ಪರಿವಾರದಲ್ಲಿ ಬರ್ತಾಳೆ. ಭಾಗವತದಲ್ಲಿಯೂ ಸೂಕ್ಷ್ಮವಾಗಿ ಇವಳ ಬಗ್ಗೆ ಹೇಳಿದ್ದಾರೆ. ಪುರಂಜಯೋಪಾಖ್ಯಾನದಲ್ಲಿ ಹೇಳಿದ್ದಾರೆ. ಇವಳು ದೇವತೆಗಳನ್ನು ಏನು ಮಾಡೋಲ್ಲ. ದೇವತೆಗಳಿಗೆ ಇವಳ ಪ್ರಸಕ್ತಿಯೇ ಇಲ್ಲ. ಇವಳ ಪ್ರಸಕ್ತಿ ಏನಿದ್ರೂ ಬಂದು ಮನುಷ್ಯರಿಗೆ. ಹೀಗಾಗಿ ಯಮನ ಪರಿವಾರದಲ್ಲಿ ಬರುವಂತಹ ದೇವತೆ. ಪುರಂಜನೋಪಾಖ್ಯಾನದಲ್ಲಿ ಇವಳನ್ನು ಯಮನ ಪರಿವಾರ ಅಂತಲೇ ಪರಿಗಣನೆ ಮಾಡಿ ಹೇಳಿದ್ದಾರೆ. ಯಾನಶ್ರುಬಿಂದೂನ್ ಪತಿತಾನ ಪಶ್ಯಂ ಯೇ ಪಾಣಿಭ್ಯಾಂ ಧಾರಿತಾಸ್ತೆ ಪುರಸ್ತಾತ್ ತೇ ವ್ಯಾಧಯೋ ಮಾನವಾನ್ ಘೋರ ರೂಪಾಃ ಪ್ರಾಪ್ತೆ ಕಾಲೇ ಪೀಡಯಿಷ್ಯಂತಿ ಮೃತ್ಯೋ. ನೀನು ಮೊದಲು ಕೊಲ್ಲಬೇಕು ಅಂತ ಹೇಳಿದಾಗ ಗಳಗಳನೆ ಅತ್ಯಲ್ಲ, ಅತ್ತ ಕಣ್ಣೀರನ್ನು ಕೈಯಲ್ಲಿ ಇಟ್ಟುಕೊಂಡೆಲ್ಲ, ಅದೇ ವ್ಯಾಧಿಯಾಗಿ ಪರಿಣಮಿಸುತ್ತೆ.
ಆ ವ್ಯಾಧಿಯಾಗಿ ಇದು ಅರ್ಥವಾದ. ಪ್ರತಿಯೊಂದರ ತಾಮಸಾಂಶ ಭೂಯಿಷ್ಠವಾದ ವಿಸರ್ಜನೆಯೇ ವ್ಯಾಧಿ. ಏನೊಂದು ಶರೀರದಿಂದ ಏನೊಂದು ಹೊರಗಡೆ ಬರುತ್ತಲ್ಲ, ಮಲ, ತದ್ರೂಪವೇ ಅಲ್ವಾ ವ್ಯಾಧಿ ಅಂತಂದ್ರೆ. ಅದೇ ದೇಹದೊಳಗಡೆ ಉಳ್ಕೊಂಡ್ರೆ ವ್ಯಾಧಿ. ಹೊರಗಡೆ ಬಂದದ್ದು ಒಳಗಡೆ ಯಾವುದು ಹೋದ್ರೂ ವ್ಯಾಧಿ. ದೇಹದಿಂದ ಹೊರಗಡೆ ಬಂದದ್ದು ಮತ್ತೆ ಒಳಗಡೆ ಹೋದರೆ ವ್ಯಾಧಿ. ನೀವಿದು ಎಲ್ಲ ಕಡೆ ಅಪ್ಲೈ ಮಾಡಿ. ಹೊರಗಡೆ ಹೋಗಬೇಕಾದದ್ದು ಹೋಗದೇ ಇದ್ರೆ, ಹೊರಗಡೆ ಹೋಗಿದ್ದು ಮತ್ತೆ ಒಳಗಡೆ ಬಂದು ಸೇರಿದ್ರೆ ಅದೇ ವ್ಯಾಧಿ. ಈ ಒಂದು ವಿಚಿತ್ರವಾದ ವ್ಯಾಧಿ ಸ್ವರೂಪವನ್ನು ಇಲ್ಲಿ ಹೇಳಿದ್ರು. ಮತ್ತೆ ಕೆಲವರ ವಿಸರ್ಜನೆ, ಕೆಲವರಿಗೆ ಬದುಕು ಅಲ್ಲದೆ ಸಾವು ಕೂಡ. ಹೀಗೆ ಬೇರೆ 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 ಇರುತ್ತೆ. ಆದರೆ ಅವರದೇ ಶರೀರದ ಒಂದು ಹೊರಗಡೆಯ ಬರುವಿಕೆ, ಅವರು ಒಳಗಡೆ ಹೋದರೆ ಆ ದೇಹ ಕ್ಷೀಣಿಸ್ತಾ ಇರುತ್ತೆ ಅಂತ. ಸರ್ವೇ ಶಾಂತಂ ಪ್ರಾಣಿನಾಮಂತ ಕಾಲೇ ಕಾಮಕ್ರೋಧೌ ಸಹಿತೌ ಯೋಜಯೇಥಾಃ ಏವಂ ಧರ್ಮಸ್ತ್ವಾಮುಪೈಷ್ಯತ್ಯ ಮೋಘೋ ನಚಾಧರ್ಮಂ ಲಪ್ಸ್ಯಸೇ ತುಲ್ಯವೃತ್ತಿ. ಹೀಗೆ ಎಲ್ಲ ಪ್ರಾಣಿಗಳಿಗೆ ಅಂತಕಾಲದಲ್ಲಿ ಕಾಮ ಹಾಗೂ ಕ್ರೋಧ ಎರಡು ಉಳಿಯುತ್ತೆ. ಯಾರ ಮೇಲೋ ಸಿಟ್ಟು ಅಥವಾ ಯಾವುದರದ್ದೋ ಬಯಕೆ ಅದು ಉಳಿಯುತ್ತೆ. ಆವಾಗ ಅವರು ಕಾಮಕ್ರೋಧದ ನೆಲೆಯಲ್ಲಿ ನೋಡ್ತಾ, ಕಾಮಕ್ರೋಧದಿಂದ ಡೈವರ್ಟ್ ಆಗಿ ನಿನ್ನ ಬಗ್ಗೆ ಯಾರು ತಪ್ಪೇ ತಿಳ್ಕೊಳ್ಳೋಲ್ಲ. ಸಮಾಧಾನನ ಈಗ? ಯಾವುದೋ ಕಾಮದಿಂದ ಸಾಯ್ತಾರೆ, ಯಾವುದೋ ಕಾಮ ಇಟ್ಕೊಂಡು ಸಾಯ್ತಾರೆ, ಯಾವುದೋ ಕ್ರೋಧದಿಂದ ಸಾಯ್ತಾ ಇರ್ತಾರೆ. ಅವಾಗ ನಿನ್ನ ಮೇಲೆ ಯಾರ ದೃಷ್ಟಿಯೂ ಬೀಳೋದಿಲ್ಲ. ಈಗಾದರೂ ಸಮಾಧಾನ ಆಯ್ತಾ? ಅಂದರೆ ಸಾವಿನ ಒಂದು ವಿಚಿತ್ರವಾದ ನಡೆ ಬಹಳ ಅದ್ಭುತ. ಇಷ್ಟು ದೀರ್ಘವಾಗಿ ಅಲ್ಲಿ ಹೇಳಿರಲಿಲ್ಲ. ತಸ್ಮಾತ್ ಕಾಮಂ ರೋಚಯಾಭ್ಯಾಗತಂ ತ್ವಂ ಸಾತ್ವಂ ಸಾಧೋ ಸಂಹರಸ್ವೇಹ ಜಂತೂನ್. ಹೀಗೆ ಬಯಕೆಯನ್ನು ಮುಂದೆ ಮಾಡಿಕೊಂಡು ಸಾವು ಬರಲಿ, ಸಿಟ್ಟನ್ನು ಮುಂದೆ ಮಾಡಿಕೊಂಡು ಸಾವು ಬರಲಿ, ಸಾವಿನ ಬಗ್ಗೆ ಗಮನ ತಪ್ಪಲಿ. ಮೃತ್ಯೋರ್ಹೇತೆ ವ್ಯಾಧಯಶ್ಚಾಶ್ರುಪಾತಾಃ ಮನುಷ್ಯಾಣಾಂ ಯುಜ್ಯತೆ ಯೈಶರೀರಂ ಸರ್ವೇಷಾಂ ವೈ ಪ್ರಾಣಿನಾಂ ಪ್ರಾಣನಾಂತೆ ತಸ್ಮಾಚ್ಛೋಕಂ ಮಾ ಕೃತಾ ಬುದ್ಧ್ಯಾ. ಈ ಹಿನ್ನೆಲೆಯಲ್ಲಿ ಓ ಮೃತ್ಯುವೇ, ಮೃತ್ಯು ದೇವತೆಯೇ, ನಿನ್ನ ಕಣ್ಣೀರು ಏನಿದೆ ಅದೇ ವ್ಯಾಧಿಗಳು. ಮನುಷ್ಯರ ಶರೀರದ ಒಳಗಡೆ ಇದೇ ಸೇರುತ್ತೆ. ಪ್ರತಿಯೊಬ್ಬ ಪ್ರಾಣಿಗಳ ಆಯುಷ್ಯ ಮುಗಿತಾ ಬಂದ ಹಾಗೆ ಒಂದು ಘೋರವಾದ ರೋಗ ಬರುತ್ತೆ. ಆ ರೋಗ ಇಲ್ಲದಿದ್ದರೆ ಸಿಟ್ಟು ಇರುತ್ತೆ. ಆ ಸಿಟ್ಟು ಇರಲಿಲ್ಲ ಅಂದರೆ ಕಾಮ ಮೂಡುತ್ತೆ. ಹೀಗಾಗಿ ಯುದ್ಧ ಮಾಡಬೇಕಾದ್ರೆ ಸಿಟ್ಟಿನಿಂದ ಸಾಯ್ತಾರೆ, ಸಾವಿನಿಂದ ಅಂತ ಯಾರೂ ಅಂದ್ಕೊಳ್ಳೋಲ್ಲ. ಏನೋ ಬಯಕೆಯನ್ನು ಮೂಡಿಸಿಕೊಂಡು ಆ ಬಯಕೆಗಾಗಿ ದುಡಿತಾ ಇರ್ತಾರೆ, ಅದು ಆಗಲ್ಲ, ಆಗದೇನೆ ಅಪೂರ್ಣವಾಗಿ ಸಾಯ್ತಾರೆ. ಸಾವನ್ನ ಇದು ಎರಡೂ ಇಲ್ಲದೆ, ಕಾಮವಿಲ್ಲದೆ ಕ್ರೋಧವಿಲ್ಲದೆ ಸ್ವಾಗತಿಸೋದಿದೆಯಲ್ಲ. ರೋಗ ಬಂದಾಗಲೂ ಕೂಡ ಸಾವಿನ ಬಗ್ಗೆ ಪರ್ಫೆಕ್ಟ್ ಆಗಿ ತಿಳ್ಕೊಂಡು ಸಾಯೋದಿದೆಯಲ್ಲ, ಅದು ಬೇಕಾದದ್ದು. ಆ ಒಂದು ಮಹತ್ವದ ಸಂದೇಶವನ್ನು ಕೊಡಬೇಕಿದೆ ಇಲ್ಲಿ. ಸರಿ, ಈ ಪ್ರಾಣ ಅಂದರೆ ಯಾವುದು? ಪ್ರಾಣನಾಂತೆ
ಇನ್ನೇನು ಅವರ ಕ್ರಿಯೆ ಮುಗಿತಾ ಇದೆ ಅನ್ನುವಾಗ ರೋಗವೋ ಕಾಮವೋ ಕ್ರೋಧವೋ ಬರುತ್ತೆ. ಅಪ್ರಾಣ ಅಂದರೆ ಯಾವುದು? ವಾಯುರ್ಭೀಮೋ ಭೀಮನಾದೋ ಮಹೌಜಾ ಸರ್ವೇ ಚಾಂತ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾದ್ವಾಯುರ್ದೇವದೇವೋ ವಿಶಿಷ್ಟ. ಇಲ್ಲಿ ಬರೋದು ಶಾಂತಿ ಪರ್ವದಲ್ಲಿ ಬರೋದು. ಅದರಿಂದಾಗಿ ವಾಯು ಮುಖ್ಯ ಪ್ರಾಣನ ಮೂಲ ರೂಪದ ಹೆಸರೇ ಭೀಮ ಅಂತ. ಭೀಮನಾದ ಎಲ್ಲ ಕಡೆ ಭೀಕರವಾದ ಸದ್ದು. ಜಗತ್ತಿನಲ್ಲಿ ಏನೆಲ್ಲ ಸದ್ದಾಗ್ತಾ ಇರುತ್ತೆ. ನಮ್ಮ ಮನಸ್ಸು ಸುಷುಪ್ತಿಯ ಅವಸ್ಥೆಯಲ್ಲಿ ಇದನ್ನು ಗ್ರಹಿಸದೇ ಇರಬಹುದು, ಈ ನಾದವನ್ನು. ಆದರೆ ನಾದ ನಿಲ್ಲತ್ತಾ? ಇಡೀ ಬ್ರಹ್ಮಾಂಡದಲ್ಲಿ, ಆಕಾಶದಲ್ಲಿ ಆಗಿರಬಹುದು, ಪಾತಾಳದಲ್ಲಿ ಆಗಿರಬಹುದು, ಏನೆಲ್ಲ ಭೀಕರ ಸದ್ದು ಅನುಕ್ಷಣ ನಡೀತಾ ಇರುತ್ತೆ, ನಮಗೆ ಗೊತ್ತೇ ಇರಲ್ಲ. ಅದಕ್ಕಾಗಿ ಈ ಪ್ರಾಣ ಇದ್ದಾನಲ್ಲ, ಭೀಮನಾದ, ಇದು ಒಂದರ್ಥ. ಭೀಮನಾದ ಅಂದ್ರೆ ಭಯಂಕರವಾದ ಸದ್ದಿನವ ಅಂತ. ಇನ್ನೊಂದು ಭೀಮ ಅಂದ್ರೆ ಏನು ಗೊತ್ತಾ? ಭೃತಾಹ ಮಾಹ. ಭೀಮ ಅಂತಂದ್ರೆ ವಿದ್ಯೆಯನ್ನು ಧರಿಸಿದವ, ಅವನ ನಾದ. ಸಮುದ್ರದ ಭೋರ್ಗೆರೆತ, ಸಿಡಿಲಿನ ಸಿಡಿತ, ಜಲಪಾತದ ಧುಮ್ಮಿಕ್ಕುವಿಕೆ, ಇದರೆಲ್ಲದರಲ್ಲಿ ಒಂದು ಭಗವಂತನ ಗುಣಗಳ ಅನುಸಂಧಾನ ರೂಪವಾದ ವರ್ಣ ಇರುತ್ತೆ. ಆ ವರ್ಣ ಅವನಂತೂ ಪ್ರಜ್ಞಾಪೂರ್ವಕವಾಗಿ ಮಾಡ್ತಾ ಇರ್ತಾನೆ, ನಾವು ಅದನ್ನು ಗ್ರಹಿಸಬೇಕು. ಈ ವೇದಾಂತದ ಈ ಬ್ಯೂಟಿ ಅರ್ಥ ಆಗದೆ ಹೋದ್ರೆ ತೋಳ ತರ ಕಿರ್ಚೋದು. ಮನುಷ್ಯರ ಒಳಗಡೆ ಇರುವ ತೋಳ ಈಗ ಆಧುನಿಕ ಮನುಷ್ಯರಲ್ಲಿ ಒಂದು ಒಳ್ಳೆ ಜಲಪಾತ್ರ ರೂ ಅಂತ ಕಿರ್ಚ್ತಾ ಇರ್ತಾರೆ. ಕಿರಿಚಬೇಡಿ ಮಾರ್ಯಾರೆ, ಅದು ಧ್ಯಾನಾಸ್ಪದ. ಅದು ಸಮುದ್ರದಲ್ಲಿ ಬೀಚುವ ಮಜಾ ಇಲ್ಲ ಅಲ್ಲ. ಅದು ನಾವು ಧ್ಯಾನಕ್ಕೆ ಒಳಗಾಗಬೇಕಾದ ಸಂಗತಿ. ಆ ಭೋರ್ಗೆರೆತ, ಜಲಪಾತದ ಧುಮ್ಮಿಕ್ಕುವಿಕೆ ಅದರಲ್ಲಿ ಇದೆ. ಏಕೆಂದರೆ ಅದನ್ನು ಐತರೇಯ ಉಪನಿಷತ್ತು ಹೇಳಿದೆ. ಮಹೈತರೇಯ ಉಪನಿಷತ್ತು ಸರ್ವೇ ವೇದಾಃ ಸರ್ವೇ ಘೋಷಾಃ ಏಕೈವ ವ್ಯಾಹೃತಿ ಅಂತ ಉಪನಿಷತ್ತು ಹೇಳಿತ್ತು. ಹೀಗಾಗಿ ಸಮುದ್ರದತ್ತ ಹೋದಾಗ, ಜಲಪಾತದ ಭೋರ್ಗೆರೆತದ ಬಳಿ ಹೋದಾಗ, ನೀವು ಅದರ ಆ ನಾದದ ಒಳಗಡೆ, ಧ್ವನ್ಯಾತ್ಮಕವಾದ ಶಬ್ದದ ಒಳಗಡೆ ಇರುವ ವರ್ಣಾತ್ಮಕವಾದ ಎಕ್ಸ್ಪ್ರೆಷನ್ನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ. ಮಧ್ವಾಚಾರ್ಯರು ಮಹೈತರೇಯ ಉಪನಿಷತ್ತಿನ ಕಡೆಯಲ್ಲಿ ಮೇಘಾಗ್ನಿವಾರಿಧಿ ತಳಾದಿರವೈಶ್ಚ ಸರ್ವೈಃ ಏಕೋ ವಿಧೇಯ ಪರಿಪೂರ್ಣ ಗುಣ ಪ್ರಿಯೋಲಂ ನಾರಾಯಣೋ ಮಮ ತದೈವ ಸುತುಷ್ಟಿಮೇತು ಅಂತ. ಮೇಘಾಗ್ನಿ ವಾರಿಧಿ ತಳಾದಿರವೈಶ್ಚ ಸರ್ವೈಃ, ಮೋಡದ ಗುಡುಗು, ಬೆಂಕಿಯ ಭರ್ರೆಂಬ ಇದು ಬೀಸು, ಬೆಂಕಿಯ ಬೀಸು, ವಾರಿಧಿ ಕಡಲ ಭೋರ್ಗೆರೆತ, ತಳರವ, ಯಾವುದೋ ಒಂದು ಬಿದ್ದದ್ದು, ಯಾವುದೋ ಒಂದು ಏರ್ತಾ ಇರೋ ಈ ಶಬ್ದಗಳೆಲ್ಲ ದೇವರ ಗುಣಗಳು ಅಂತ. ಪೂರ್ತಿ ಶ್ಲೋಕ ಅದು. ಆ ಅಂತಿಮ ಮಂಗಳಾಚರಣೆ ಮಧ್ವರದ್ದು ಅದು ಎಷ್ಟು ಚಂದ ಇದೆ ಅಂದರೆ, ಸರ್ವೈಶ್ಚ ವೈದಿಕ ಪದೈರಪಿ ಲೋಕ ಶಬ್ದೈಃ ಮೇಘಾಗ್ನಿವಾರಿಧಿ ತಳಾದಿರವೈಶ್ಚ ಸರ್ವೈಃ ಏಕೋ ವಿಧೇಯ ಪರಿಪೂರ್ಣ ಗುಣ ಪ್ರಿಯೋಲಂ ನಾರಾಯಣೋ ಮಮ ಸದೈವ ಸುತುಷ್ಟಿಮೇತು ಅಂತ. ಅದರಿಂದಾಗಿ ಅವನು ಭೀಮನಾದ. ವೇದದ ಪ್ರಜ್ಞೆ ಏನಿದೆ, ಆ ಪ್ರಜ್ಞೆಯನ್ನು ಸದ್ದಾಗಿ ಹೊರಡಿಸುವವ, ನಾದವಾಗಿ ಪರಿವರ್ತಿಸುವವ, ಆ ಪ್ರಜ್ಞೆಯನ್ನು ನಾದವಾಗಿ ಪರಿವರ್ತಿಸುವವ ಭೀಮನಾದ. ಹಾಗೆ ಇಡೀ ಬ್ರಹ್ಮಾಂಡದಲ್ಲಿ ಎಣೆ ಇರದೆ
ದಣಿವಿರದೆ ಸಂಚರಿಸುವ ಮಹೋಜಸ್. ಯಾರು ನಿನಗೆ ಹೇಳಿದರು ಸದ್ದಿನಲ್ಲಿ, ದೊಡ್ಡ ಸದ್ದಿನಲ್ಲಿ ಎಂಜಾಯ್ ಮಾಡೋದು? ಅದು ಏನು ಎಂಜಾಯ್ ಮಾಡೋದು? ನಿಜವಾದ ಎಂಜಾಯ್ ಇದು? ಅದೇನು ಕುಣಿದು ಎಂಜಾಯ್ ಮಾಡೋದು ದೇವ್ರಿಗೆ ಗೊತ್ತು. ಸ್ನಾನ ಮಾಡಿ ಕಿರ್ಚೋದು. ನಾನು ಅದಕ್ಕೆ ಈಗ ಜಲಪಾತದ ಹತ್ರನೇ ಹೋಗೋದು ಬಿಟ್ಬಿಟ್ಟೆ. ಕಣ್ಣು ತೀರ್ಥದಂತಲ್ಲ ಆದರೆ ಹೋಗ್ಬಹುದು. ಯಾಕೆಂದ್ರೆ ಯಾರು ಜನ ಇರಲ್ಲ. ಸಮುದ್ರವನ್ನ ಆ ಸದ್ದು ಅದು ಏನಂತ ಅದು ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತಾರೋ ನನಗಿನ್ನೂ ಆಶ್ಚರ್ಯ ಆಗುತ್ತೆ. ಹಾಗೆ ಮಾಡಲಿಕ್ಕಿಲ್ಲ. ವಸ್ತುತಃ ನಮ್ಮನ್ನ ಆಳವಾಗಿ ಒಯ್ಯಬೇಕದು. ಆ ಧ್ವನಿ ಆಳವಾಗಿ ಒಯ್ಯಬೇಕು. ನಮಗೆ ಮಧ್ವರು ಹೇಳಿದ ಪಾಠ ಮಹಿತರೆಯೋಪನಿಷತ್ತು ಬಹಳ ಪ್ರಿಯ ಅವರಿಗೆ. ಯಾವುದಾದ್ರೂ ನೀವೇ ಏನಾದರೂ ಹೇಳಿ ಅಂತ ಮಧ್ವಾಚಾರ್ಯರಿಗೆ ಹೇಳಿದರೆ ಅವರು ಮಹಿತರೆಯೋಪನಿಷತ್ತು ಹೇಳಲ್ಲ ಅಂತ ಕೇಳ್ತಾ ಇದ್ರು. ಸಬ್ಜೆಕ್ಟ್ ನಿಮ್ಗೆ ನಾವು ಕೇಳಿದ್ದನ್ನು ಹೇಳ್ತಾ ಇದ್ರು ಅವರು. ಆದರೆ ನೀವೇ ಯಾವುದಾದ್ರೂ ಹೇಳಿ ನಮಗೆ ಅಂತಂದರೆ ಐತರೆಯ ಉಪನಿಷತ್ತು ಅಥವಾ ಐತರೆಯ ಸೂಕ್ತ ಅದನ್ನು ಹೇಳ್ತಾ ಇದ್ರು. ಅಲ್ಲಿ ಇರೋದು ಭೀಮನಾದ ಮಹೌಜಾಹ ಸರ್ವೇ ಚಾಂಚ ಪ್ರಾಣಿನಾಂ ಪ್ರಾಣಭೂತಃ. ಎಲ್ಲ ಪ್ರಾಣಿಗಳಿಗೆ ಕ್ರಿಯೆಯನ್ನು ಕೊಟ್ಟವ. ಅನಾವೃತ್ತಿರ್ದೇಹಿನಾಂ ದೇಹ ಭೇದೇ. ಒಂದು ಸರ್ತಿ ಹೊರಟ ಮೇಲೆ ಆ ದೇಹಕ್ಕೆ ಮರಳಿ ಬರೋದಿಲ್ಲ. ತಸ್ಮಾದ್ ವಾಯುರ್ದೇವದೇವೋ ವಿಶಿಷ್ಟ. ಅದರಿಂದಾಗಿ ವಾಯುದೇವ ದೇವತೆಗಳಿಗೆ ದೇವ. ಈ ಮುಖ್ಯ ಪ್ರಾಣನ ಮಹತ್ವವನ್ನು ನಾವು ಆನುಭಾವಿಕವಾಗಿ ಒಬ್ಬರಿಗೆ ಹೇಳಬೇಕಿದೆ. ನಾವಾದರೆ ಆನುಭಾವಿಕವಾಗಿ ಹೇಳಲಿಲ್ಲ. ಕುಟ್ಟದ, ಚುಚ್ಚಿದ, ಹೊಡೆದ, ನೆಗೆದ ಅಂತನ್ನುವ ರೀತಿಯಲ್ಲಿ. ಅದರಿಂದಾಗಿ ಎಷ್ಟೋ ಜನರಿಗೆ ಏನಪ್ಪ ಇದು ಭೀಮಸೇನಾದರೆ ಹಿಂಸ್ರ ಪ್ರಾಣಿ ಅಂತ. ಅಲ್ಲಪ್ಪ, ನೀವು ಅದನ್ನು ನೋಡಿ ಒಮ್ಮೆ ಎಷ್ಟು ಆನುಭಾವಿಕವಾಗಿದೆ ಅಂತ. ಸರ್ವೇ ದೇವಾ ಮರ್ತ್ಯ ಸಂಘಾ ವಿಚಿಷ್ಟಾ, ಸರ್ವೇ ಮರ್ತ್ಯ ದೇವಸಂಘಾ ವಿಚಿಷ್ಟಾ. ತಸ್ಮಾತ್ ಪುತ್ರಂ ಆಶುಚೋ ರಾಜಸಿಂಹ, ಪುತ್ರ ಸ್ವರ್ಗಂ ಪ್ರಾಪ್ಯತೆ ಮೋದತೆ ಚ. ಅದರಿಂದಾಗಿ ಎಲ್ಲ ದೇವತೆಗಳು ಇದೇ ಮುಖ್ಯ ಪ್ರಾಣನ ಪ್ರೇರಣೆಗೊಳಗಾಗುವವರು. ಎಲ್ಲ ಮರ್ತ್ಯರು ದೇವತೆಗಳಿಗೆ ಯಾರು ಪ್ರಜ್ಞೆಯನ್ನು ಕೊಡುವವನೋ ಅವನಿಂದಲೇ ಕೂಡಿದವರು ಅಂತ ಹೇಳಿ ಅಕಂಪನನಿಗೆ ಹೇಳಿದರು, ನಿನ್ನ ಮಗ ಒಳ್ಳೆ ಜಾಗಕ್ಕೆ ಹೋಗಿದ್ದಾನೆ. ಏವಂ ಮೃತ್ಯುರುದ್ರೇವ ಸೃಷ್ಟ ಪ್ರಜಾನಾಂ ಪ್ರಾಪ್ತೆ ಕಾಲೇ ಸಂಹರಂತಿ ಯಥಾವತ್. ತಸ್ಯಾಶ್ಚೈವ ವ್ಯಾಧಯೋಸ್ತೆ ಶ್ರುಪಾತಾಃ ಪ್ರಾಪ್ತೆ ಕಾಲೇ ಸಂಹರಂತೀಹ ಜಂತೂನ್. ಇದು ಮೃತ್ಯುವಿನ ಬಗೆಗೆ ಪೂರ್ತಿಯಾದ ಡಿಸ್ಕ್ರಿಪ್ಷನ್. ಹೀಗಾಯಿತು ಅಂತ ಭೀಷ್ಮಾಚಾರ್ಯರು ಹೇಳಿದರು ಅನ್ನುವಲ್ಲಿಗೆ 243ನೇ ಅಧ್ಯಾಯ. ಯುಧಿಷ್ಠಿರಃ ಇಮೇ ವೈ ಮಾನವಾಸ್ತರವೇ ಧರ್ಮಂ ಪ್ರತಿ ವಿಶಂಕಿತಾಃ. ಕೋಯಂ ಧರ್ಮ ಕುತೋ ಧರ್ಮಃ ತನ್ಮೇ ಬ್ರೂಹಿ ಪಿತಾಮಹ. ಯುಧಿಷ್ಠಿರ ಕೇಳ್ತಾನೆ, ಅಜ್ಜ, ಇಮೇ ಹಿ ಮಾನವಾ ಸರ್ವೇ. ಪ್ರತಿಯೊಬ್ಬರಿಗೂ ಧರ್ಮದ ಬಗ್ಗೆ ಬಹಳ ಸಂಶಯ ಇದೆ. ಧರ್ಮ ಯಾವುದು? ಧರ್ಮ ಅಂದರೆ ಯಾವುದು? ಎಲ್ಲಿ ಏನು ಮಾಡಿದ್ರೆ ಧರ್ಮ? ಧರ್ಮಸ್ತ್ವಯಮಿಹಾರ್ಥ ಸ್ಯಾತ್ ಅಮುತ್ರಾರ್ಥೋಪಿ ವಾ ಭವೇತ್ ಉಭಯಾರ್ಥೋಪಿ ವಾ ಧರ್ಮ ತನ್ಮೇ ಬ್ರೂಹಿ ಪಿತಾಮಹ. ಧರ್ಮ ಅಂದರೆ ಇಲ್ಲಿಗೆ ಮಾತ್ರ ಸೀಮಿತವೋ, ಧರ್ಮ ಅಂದರೆ ಅಲ್ಲಿಗೆ ಮಾತ್ರ ಸೀಮಿತವೋ, ಎರಡೂ ಕಡೆಗೆ ಸೀಮಿತವೋ, ಎರಡೂ ಕಡೆಗೆ ಉಪಯೋಗ ಬರುತ್ತೋ ಧರ್ಮ ಅಂದರೆ? ಇದು ನಮಗೆ ಹೇಳಿ. ವಸ್ತುತಃ ಇದು ಮಾರ್ಕಂಡೇಯರು ಧರ್ಮರಾಜನಿಗೆ ವನಪರ್ವದಲ್ಲಿ ಹೇಳಿದ್ದಾರೆ. ಅದರ ಸಂಕ್ಷೇಪ ಹೀಗೆ:
ಧರ್ಮದ ಸ್ವರೂಪ ಹೇಗೆ ಅಂತಂದರೆ, ಇಲ್ಲಿ ಮಾತ್ರ ಅಲ್ಲಿಲ್ಲ, ಅಲ್ಲಿ ಮಾತ್ರ ಇಲ್ಲಿಲ್ಲ, ಅಲ್ಲೂ ಇಲ್ಲೂ ಎರಡೂ ಕಡೆ ಒಬ್ಬನಿಗೆ, ಎರಡೂ ಕಡೆಗೆ ಒಬ್ಬನಿಗಿಲ್ಲ. ಹೀಗೆ 4 ತರಹದ ಜನ ಅಂತ ಹೇಳಿದ್ರು. 4 ತರಹದ ಜನರು ಇರ್ತಾರೆ. ಅವರಿಗೆ ಇಲ್ಲಿಯೂ ಧರ್ಮ ಅಲ್ಲಿಯೂ ಧರ್ಮ. ಒಬ್ಬನಿಗೆ ಇಲ್ಲಿಯೂ ಧರ್ಮ ಇಲ್ಲ, ಅಲ್ಲಿಯೂ ಧರ್ಮ ಇಲ್ಲ. ಒಬ್ಬನಿಗೆ ಇಲ್ಲಿಯೂ ಸುಖ ಅಲ್ಲಿಯೂ ಸುಖ, ಒಬ್ಬನಿಗೆ ಇಲ್ಲಿಯೂ ದುಃಖ ಅಲ್ಲಿಯೂ ದುಃಖ, ಒಬ್ಬನಿಗೆ ಇಲ್ಲಿ ಸುಖ ಅಲ್ಲಿ ದುಃಖ. ಇದು ಧರ್ಮದ ಸ್ವರೂಪ ಅಂತ ಹೇಳ್ಬಿಟ್ಟಿದ್ರು. ಅದಕ್ಕೆ ಕೇಳಿದ್ರು ಅವರು ಏನಿದು ಅಂತ. ಅದಕ್ಕೆ ಅವ್ರು ಬಿಡಿಸಿದ್ರು. ಒಬ್ಬ ಚಂಡಾಲನನ್ನು ತೋರಿಸಿದ್ರು. ಅವನು ನಿರಂತರ ಪ್ರಾಣಿವಧೆಯಲ್ಲಿ ತೊಡಗ್ತಾ ಇದ್ದ. ನೇಣುಗಂಬಕ್ಕೆ ಏರಿದವರನ್ನು ಕತ್ತರಿಸೋದು, ಪ್ರಾಣಿಗಳನ್ನು ಕತ್ತರಿಸೋದು, ತಾವೇ ಸತ್ತ ಪ್ರಾಣಿಗಳನ್ನು, ಅದು ನಿಷಿದ್ಧವಾದ ಪ್ರಾಣಿಯಾದರೂ ಇರಲಿ ಅನಿಷಿದ್ಧವಾದ ಪ್ರಾಣಿಯಾದರೂ ಇರಲಿ, ತಿನ್ನೋದು, ಇವುಗಳನ್ನು ಮಾಡ್ತಾ ಇರೋರು ಚಂಡಾಲರು ಅಂತ. ಆ ಚಂಡಾಲರನ್ನ ಇಲ್ಲಿಯೂ ಇಲ್ಲ ಅಲ್ಲಿಯೂ ಇಲ್ಲ. ಯಾಕೆ ಅಂದರೆ ಇಲ್ಲಿ ಮಾಡ್ತಾ ಇರೋದೇನು ಘನಂದಾರಿ ಕೆಲಸ ಅಲ್ಲ, ಒಳ್ಳೆಯ ಕೆಲಸ ಅಲ್ಲ. ಅಲ್ಲಿಯೂ ಸುಖ ಇಲ್ಲ, ಇಲ್ಲೇನು ಸುಖವಾಗಿರಲ್ಲ ಅವರು. ಈ ಬುಚರ್ಸ್ ಅಂತ ಏನಿರ್ತಾರೆ ಅವ್ರನ್ನ ಹೋಗಿ ನೋಡಿ, ಅವರ ಜೀವನ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಆ ದೇಹದ ತ್ಯಾಜ್ಯಗಳ ಮಧ್ಯೆ ಇರ್ತಾರೆ. ಅವರ ಪ್ರಜ್ಞೆ ಎಲಿವೇಟ್ ಆಗಿರೋದಿಲ್ಲ, ಅವರ ಶರೀರ ಎಲಿವೇಟ್ ಆಗಿರೋಲ್ಲ, ನಾನಾ ರೋಗಗಳ ತವರು ಬೇರೆ. ಯಾವ ರೀತಿಯಿಂದಲೂ ಅವರಿಗೆ ಉದ್ಧಾರ ಇರಲ್ಲ. ನಿಮಗೆ ಬೆಸ್ಟ್ ಜಾಗ ನೋಡಬೇಕು ಅಂತಂದರೆ ಇನ್ನೂ ಬೇರೆ ತರಹ ಹೇಳ್ತೇನೆ. ಈ ಗುಜರಾತದಲ್ಲಿ ಸಮುದ್ರ ಇದೆ. ಆ ಸಮುದ್ರದ ದಂಡೆಯಲ್ಲಿ ಹಳೇ ಹಡಗುಗಳ ತ್ಯಾಜ್ಯವನ್ನು ಬೇರ್ಪಡಿಸಿ ಅದರ ಕಬ್ಬಿಣವನ್ನು ಇಲ್ಲಿ ಕೊಡ್ತಾರೆ. ನಾವು ಮನೆ ಕಟ್ಟಲಿಕ್ಕೆ ಕೊಡ್ತಾರೆ. ಅದು ಹಳೇ ಹಡಗಿದ ತುಕ್ಕು ಹಿಡಿದ ಭಾಗಗಳು. ಅದು ಇನ್ನೇನು ಉಪಯೋಗಕ್ಕೆ ಬರಲ್ಲ. ಆ ಹಡಗನ್ನ ಡಿಸ್ಮ್ಯಾಂಟಲ್ ಮಾಡುವಾಗ ಅದರ ಕಬ್ಬಿಣವನ್ನೆಲ್ಲ ಸ್ವಲ್ಪ ಇದ್ದದ್ದು ಪರಿಷ್ಕಾರ ಮಾಡಿದಂತೆ ಮಾಡಿ ಮನೆಗಳಿಗೆ ಬಳಸಿ ಕೊಟ್ಬಿಡ್ತಾರಂಥವ್ರು. ಎಲ್ಲ ತೋರಿಸ್ಬಿಟ್ಟು ಡಬಲ್ ಸ್ಟ್ರಾಂಗು, ಪವರ್ ಸ್ಟಾರು ಅಂತೆಲ್ಲ ಸುಮ್ಮನೆ ತೋರಿಸೋದು ಅಷ್ಟೇ. ಅದರಿಂದ ಏನೇನು ಭೀಕರ ಅವಸ್ಥೆ ಇರುತ್ತೋ ದೇವರಿಗೆ ಗೊತ್ತು. ಆಮೇಲೆ ಅದರ ಕೀಲೆಣ್ಣೆ ಎಲ್ಲ ಇದು ಮಾಡಿ ವಾಹನಗಳಿಗೆ ಮತ್ತು ಬೇರೆ ಬೇರೆ ಇದಕ್ಕೆ ಕೀಲೆಣ್ಣೆಗಳನ್ನೆಲ್ಲ ಕೊಡ್ತಾರೆ. ಸಮುದ್ರದ ಏನೊಂದು ಕಳಿಸಿರ್ತಾರೆ, ಅದು ದ್ವಾರಕಾದಲ್ಲಿದೆಯಾ, ಗಾಂಧಿನಗರದಲ್ಲೂ ಇದೆ. ಆ ತರಹ ಪೂರ್ತಿ ಅದರಲ್ಲಿರೋ ಒಳ್ಳೆ ಭಾಗ ಕೆಟ್ಟ ಭಾಗ ಎಲ್ಲ ವಿಭಾಗಿಸಿ ಹಡಗನ್ನು ಪೂರ್ತಿ ಡಿಸ್ಮ್ಯಾಂಟಲ್ ಮಾಡ್ತಾರೆ. ಅಲ್ಲಿ ಹೊಡಿತಾನಲ್ಲ ಅವನು 40-45ರಿಂದ ಓಖಾದಲ್ಲ 45 ಅಬ್ಬಬ್ಬ ಅಂತಂದರೆ 47 ಅಷ್ಟೇ ಅವ್ರ ಬದುಕು, ಸತ್ತೋಗ್ತಾರೆ. ಯಾಕೆ ಅಂತಂದರೆ ಅಷ್ಟು ಕೆಟ್ಟ ಜಾಗಗಳಲ್ಲಿ ಇರ್ತಾರವರು. ಅವರಿಗೆ ಯಾವ ಜನ್ಮದಲ್ಲಿ ಅವರ ಆತ್ಮದ ಎಲಿವೇಶನ್ನೋ ಗೊತ್ತಿಲ್ಲ, ಅದು ಡಿಮೋಷನ್ನೋ ಪ್ರಮೋಷನ್ನೋ ಅನ್ನೋದು ಗೊತ್ತಿಲ್ಲ, ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ. ಯಾವ ಕರ್ಮದಿಂದ ಅವ್ರಿಗಾಗತ್ತೆ ಅಂತ ಚಿಂತನೆ ಮಾಡುವ ಕರ್ಮ ನಮಗೆಲ್ಲಿದೆ? ಅವರು ಇದ್ದಾರೆ ಅಷ್ಟೇ. ದೇವರು ನಾವು ಹಾಗಾಗಬಾರದು ಅಂತ ಹೇಳಿ ದೇವರನ್ನು ಚಿಂತನೆ ಮಾಡಬೇಕಷ್ಟೆ. ಅದರಿಂದಾಗಿ ಧರ್ಮ ಅಂತನ್ನೋದು ಎರಡೂ ಕಡೆಗೂ ಒಬ್ರಿಗಿಲ್ಲ, ಧರ್ಮದ ಫಲವೂ ಇಲ್ಲ. ಇನ್ನು ಎರಡೂ ಕಡೆಗೂ ಇರುತ್ತೆ. ಒಳ್ಳೆ ಗೃಹಸ್ಥ ಇಲ್ಲಿಯೂ ಸುಖ ಪಡ್ತಾನೆ, ಅಲ್ಲಿಯೂ ಸುಖ ಪಡ್ತಾನೆ. ಎರಡು ಕಡೆ ಸುಖ ಆಗೋದನ್ನ ದಾರಿಯನ್ನ ನೋಡ್ಕೊಳ್ಬೇಕು. ಎರಡೂ ಕಡೆಗೂ ಇಲ್ಲಿಯೂ ಜ್ಞಾನದಿಂದ ಸುಖ ಪಡ್ತಾ, ಇಲ್ಲಿಯೂ ತಮ್ಮ ಕರ್ತವ್ಯವನ್ನು ಮಾಡ್ತಾ, ಅಲ್ಲಿಯೂ ಸುಖವಾಗಿ ಇರೋದು, ಇದು ಇದಾ ಧರ್ಮ ಅಂದರೆ ಅವ್ನು ಕೇಳೋದು ಧರ್ಮರಾಜನ ಪ್ರಶ್ನೆ. ಇನ್ನು ಇಲ್ಲಿ ಬಹಳ ಕಷ್ಟ. ಯಾವ ರೀತಿ ಅಂತಂದರೆ ಪಂಚಾಗ್ನಿ ತಪಸ್ಸು. ಬೇಸಿಗೆ ಕಾಲದಲ್ಲಿ 4 ಕಡೆ ಬೆಂಕಿ ಹಾಕಿ
ಸೂರ್ಯನೆಂಬ ಬೆಂಕಿಯನ್ನು ನೋಡ್ತಾ ತಪಸ್ ಮಾಡೋದು, ಇಲ್ಲಿ ಯಾವ ಸುಖವೂ ಇಲ್ಲ, ಅಲ್ಲಿ ಮಾತ್ರ ಸುಖ. ಪರಲೋಕದ ಸುಖಕ್ಕಾಗಿ ಇಹಲೋಕದ ಸುಖವನ್ನು ತ್ಯಾಗ ಮಾಡೋದೇ, ಅಥವಾ ಪರಲೋಕದಲ್ಲಿ ಸುಖ ಆಗತ್ತೋ ದುಃಖ ಆಗತ್ತೋ ಇದ್ದಷ್ಟು ದಿವಸ ಅನುಭವಿಸ್ಬಿಡೋದು, ಮಜಾ ಮಾಡೋದು ಅಂತ ಅನ್ನೋದು ಯಾವ್ದು ಮಾಡಬೇಕು? ಯಾವುದು ಧರ್ಮ ಅಂದರೆ ಯಾವುದು ಅಂತ ಕೇಳಿದ ಅವನು. ಧರ್ಮಸ್ತ್ವಯಮಿಹಾರ್ಥಕ್ಕಿಂ, ಇದಕ್ಕೆ ಅವ್ರ ಉತ್ತರ ಅಲ್ಲಿ ಬೇರೆ ತರಹ ಹೇಳಿದ್ರು. ಇಲ್ಲಿ ಭೀಷ್ಮಾಚಾರ್ಯ ಹತ್ರ ಅದೇ ಪ್ರಶ್ನೆ ಕೇಳಿದಾಗ ಶಾಸ್ತ್ರಸಮ್ಮತವಾದ ಬೇರೆ ಉತ್ತರ ಹೇಳ್ತಾ ಇದ್ದಾರೆ. ಧರ್ಮಸ್ತ್ವಯಮಿಹಾರ್ಥಕ್ಕಿಂ ಅಮೂತ್ರಾರ್ಥೋಪಿ ವಾ ಭವೇತ್ ಉಭಯಾರ್ಥೋಪಿ ವಾ ಧರ್ಮ ತನ್ಮೇ ಬ್ರೂಹಿ ಪಿತಾಮಹ. ಧರ್ಮಸ್ತು ಅಯಂ ಇಹಾರ್ಥ ಸ್ಯಾತ್. ಜೈನರ ಬೌದ್ಧರ ಧರ್ಮ ಅಮೂತ್ರಾರ್ಥ, ಅಲ್ಲಿ ಸುಖ, ಇಲ್ಲಿ ದುಃಖ ಪಡ್ರಿ ಅಂತಾರೆ. ಇನ್ನು ಧರ್ಮಸ್ತ್ವಯಂ ಇಹಾರ್ಥಕ್ಕಿಂ, ಇಲ್ಲಿ ಸುಖ ಪಟ್ಬಿಡಿ, ಅಲ್ಲಿ ಗೊತ್ತಿಲ್ಲ. ಎರಡೂ ಕಡೆ ಸುಖ ಪಡ್ರಿ ಈ ಧರ್ಮವನ್ನು ಆಶ್ರಯಿಸಿ. ಅದು ಯಾವುದು? ಭಾರತೀಯ ಧರ್ಮ. ಇದರ ಸ್ವರೂಪವನ್ನು ಕೇಳ್ತಾ ಇಡೀ ಜಗತ್ತಿನಲ್ಲಿರುವ ಎಲ್ಲ ನಡೆಗಳನ್ನು ಅವನು ಕೇಳಿಬಿಟ್ಟ. ಆಗ ಭೀಷ್ಮಾಚಾರ್ಯರು ಉತ್ತರ ಕೊಡ್ತಾರೆ, ಏನಿದು, ಎಲ್ಲಿಂದ ತೆಗೆದುಕೊಳ್ಬೇಕು ಅಂತ. ಅದನ್ನು ನಾವು ನಾಳೆ ನೋಡೋಣ. ಇದು ಧರ್ಮದ ಮೂಲ ಲಕ್ಷಣ. ಈ ಧರ್ಮದ ಲಕ್ಷಣ ತಿಳ್ಕೊಂಡ್ರೆ ಉಳಿದದ್ದೆಲ್ಲ ವ್ಯಾಖ್ಯಾತ. ಸಾಕು. ಕೃಷ್ಣಾರ್ಪಣಮಸ್ತು. ನಾಳೆ ನೋಡುವ.